ಎಲ್ಲರಿಗೂ ತಿಳಿದಿರುವಂತೆ ಒಂದೇ ದಿನದಲ್ಲಿ ನಾವು ಹೊಸ ವರ್ಷ 2026 ಕಾಲಿಡ್ತಾ ಇದ್ದೀವಿ. ಈ ಹೊಸ ವರ್ಷದ ಆಚರಣೆಯನ್ನು ಎಲ್ಲಾ ಸಾರ್ವಜನಿಕರು ಸುರಕ್ಷಿತವಾಗಿ ಮತ್ತು ಜವಾಬ್ದಾರಿಯಿಂದ ಆಚರಿಸಲಿಕ್ಕೆ ಸ್ವಾಗತ ಮಾಡಲಿಕ್ಕೆ ಕಲಬುರಗಿ ನಗರ ಪೊಲೀಸ್ ಎಲ್ಲಾ ರೀತಿಯಲ್ಲಿ ಸನ್ನದ್ಧವಾಗಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಸುಮಾರು ಮುಂಜಾಗ್ರತೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಉದಾಹರಣೆಗೆ 36 ಕಡೆ ನಾವು ಈಗಾಗಲೇ ವೆಹಿಕಲ್ ಚೆಕ್ ಪಾಯಿಂಟ್ಸ್ ಗಳನ್ನು ಹಾಕೊಂಡಿದ್ದೀವಿ ಮತ್ತು 160ಕ್ಕಿಂತ ಹೆಚ್ಚು ಕಡೆಯಲ್ಲಿ ಏನು ಸಾರ್ವಜನಿಕರ ಓಡಾಟ ಇರುತ್ತೆ ಮತ್ತು ಎಲ್ಲಿ ಗ್ಯಾದರಿಂಗ್ ಇರುತ್ತೆ ಅಂತ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ 160ಕ್ಕಿಂತ ಹೆಚ್ಚು ನಾವು ಪಿಕೆಟ್ಸ್ ಗಳನ್ನು ಹಾಕಿದ್ದೀವಿ. 1000ಕ್ಕಿಂತ ಹೆಚ್ಚು ನಾವು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರನ್ನು ನಿಯೋಜನೆ ಮಾಡಿದ್ದೀವಿ. ಅದಲ್ಲದೆ ನಮ್ಮ CR ತುಕಡಿಗಳಿದೆ, KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದೀವಿ ಮತ್ತು ಪೊಲೀಸರಿಗೆ ಸಹಾಯಕ್ಕಾಗಿ ಹೋಮ್ ಗಾರ್ಡ್ಸ್ ಅವರಿಗೂ ಕೂಡ ನಾವು ಬಳಸ್ಕೊಂಡಿದ್ದೀವಿ. 200ಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಸ್ ಅವರು ಕೂಡ ನಮ್ಮ ಜೊತೆ ಬಂದೋಬಸ್ತಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ, ತಾವು ಏನು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ರಿ, ಸಂತೋಷದಿಂದ ತಾವು ಹೊಸ ವರ್ಷಕ್ಕೆ ಕಾಲಿಡಿ ಮತ್ತು ಏನು ಆಚರಿಸ್ತೀರಿ ಅದನ್ನ ಜವಾಬ್ದಾರಿಯಿಂದ ಆಚರಣೆ ಮಾಡಿ. ತಾವು ಜವಾಬ್ದಾರಿಯಿಂದ ಇರಿ, ನಿಯಮಗಳನ್ನ ಪಾಲನೆ ಮಾಡಿ, ರೂಲ್ಸ್ಗಳನ್ನ ಫಾಲೋ ಮಾಡಿ, ಸಂಚಾರ ನಿಯಮ ಇರ್ಬೋದು ಮತ್ತು ಬೇರೆಯವರಿಗೆ ಯಾರಿಗೂ ತೊಂದರೆ ನೀಡದೆ ತಾವು ಜವಾಬ್ದಾರಿಯಿಂದ ಆಚರಣೆಯನ್ನು ಮಾಡಿ. ಒಂದು ವೇಳೆ ಯಾರಾದರೂ ಕಾನೂನನ್ನ ಕೈಗೆತ್ಕೊಂಡ್ರೆ ಅವಾಗ ನಾವು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗ ಕಳೆದ 1 ವಾರಗಳಿಂದ ನಾವು ನಿರಂತರವಾಗಿ ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಇರ್ಬೋದು, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಇರುವಂತದ್ದು, ಡ್ರಗ್ ಪೆಡ್ಲರ್ಸ್ ಮತ್ತು ಡ್ರಗ್ ಕನ್ಸ್ಯೂಮರ್ಸ್ ಗಳ ಮೇಲೇನೂ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಅದು ಕೂಡ ಇವತ್ತು ನೈಟು ಕೂಡ ಅದು ವಿಶೇಷ ಕಾರ್ಯಾಚರಣೆ ಇರುತ್ತೆ, ಅದು ಮುಂದುವರೆದಿರುತ್ತೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಇರುವಂತದ್ದು ಒಂದು ವೇಳೆ ಏನಾದ್ರು ತಾವು ಮದ್ಯ ಸೇವನೆ ಮಾಡಿದ್ರೆ ಕ್ಯಾಬ್ಸ್ ಅನ್ನ ಯೂಸ್ ಮಾಡಿ, ಅಥವಾ ಯಾರು ಮದ್ಯ ಸೇವನೆ ಮಾಡಿಲ್ಲ ಆ ಸ್ನೇಹಿತರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ವಾಹನ ಸವಾರಿ ಸಂಚಾರ ಮಾಡಲಿಕ್ಕೆ ಅವರಿಗೆ ಬಳಸ್ಕೊಳ್ಳಿ. ಮತ್ತು ಇದಲ್ಲದೆ ನಮ್ಮ ನಿರಂತರವಾಗಿ ನಮ್ಮ ಚಿತಾ ಪ್ಯಾಟ್ರೋಲಿಂಗ್ ಇರ್ಬೋದು, ಬೈಕ್ ಪ್ಯಾಟ್ರೋಲಿಂಗ್, ಹೊಯ್ಸಳ ಪ್ಯಾಟ್ರೋಲಿಂಗ್ ಮತ್ತು ಹೈವೇ ಪ್ಯಾಟ್ರೋಲಿಂಗ್ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಈಗ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ವಿನಂತಿ ಮತ್ತೆ ಪದೇ ಹೇಳ್ತಾ ಇರೋದು, ಪೊಲೀಸರಿಂದ ತಮಗೆ ಆಚರಣೆಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಬಂದೋಬಸ್ತನ್ನ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಸಾರ್ವಜನಿಕರು ಕೂಡ ಜವಾಬ್ದಾರಿಯಿಂದ ನಮಗೆ ಸಹಕಾರ ಮಾಡಬೇಕು. ಏನು ನಿಯಮಗಳಿಗೆ ಅದನ್ನ ಗೌರವಿಸಿ 2026ಕ್ಕೆ ಕಾಲಿಡಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಈ ಹೊಸ ವರ್ಷದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೂಡ ಎಲ್ಲ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಹೋಟೆಲ್ಸ್ ಇದೆ, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಇರ್ಬೋದು, ಔಟ್ಸ್ಕರ್ಟ್ಸ್ ಅಲ್ಲಿ ಇರುವ ಕೆಲವು ರಿಸಾರ್ಟ್ಸ್ ಗಳು ಇರ್ಬೋದು, ಎಲ್ಲರಿಗೂ ನಾವು ಸ್ಥಳೀಯ ಲೆವೆಲ್ ಅಲ್ಲಿ ACPs ಮತ್ತು ಇನ್ಸ್ಪೆಕ್ಟರ್ ಲೆವೆಲ್ ಈಗಾಗಲೇ ಸಭೆಯನ್ನ ಮಾಡಿದೀವಿ. ಏನು ಕಾನೂನಿನ ಗೈಡ್ಲೈನ್ಸ್ ಇದೆ, ಟೈಮಿಂಗ್ಸ್, ಅದರ ಬಗ್ಗೆ ಆಲ್ರೆಡಿ ತಿಳುವಳಿಕೆಯನ್ನು ಕೂಡ ಅವ್ರಿಗೆ ನೀಡಿದ್ದೀವಿ.